ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಈ ಗ್ಲಾಸ್ನ ಅಳತೆಯಲ್ಲಿ ಒಂದು ಗ್ಲಾಸ್ ಸಂಪೂರ್ಣ ತಲೆ ತುಂಬಿ ಒಂದು ಗ್ಲಾಸ್ ಸಂಪೂರ್ಣ ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಉದ್ದಿನ ಕಾಳಿದ್ರು ನಡೆಯುತ್ತೆ. ಅರ್ಧ ಗ್ಲಾಸ್ ಕರೆಕ್ಟಾಗಿ ಸಬ್ಬಕ್ಕಿ, ಅದನ್ನು ಸಹ ನೆನೆ ಹಾಕ್ಕೊಂಡಿದ್ದೆ. ಚೆನ್ನಾಗಿ ತೊಳೆದು ಒಂದು 6 ಗಂಟೆಗಳಿಂದ ಚೆನ್ನಾಗಿ ನೆಂದಿದೆ. ಈಗ ಇದೇ ಗ್ಲಾಸ್ನ ಅಳತೆಯಲ್ಲಿ 3/4 ಗ್ಲಾಸು ಗಟ್ಟಿ ಅವಲಕ್ಕಿ ಹಾಕ್ಕೊಂಡಿದ್ದೇನೆ. ಅದೂ ಚೆನ್ನಾಗಿ ನೆಂದಿದೆ. ಇಲ್ಲಿ ನಾನು ಅಕ್ಕಿಯನ್ನು ಹಾಕ್ಕೊಂಡಿಲ್ಲ, ಅಕ್ಕಿಯ ಬದಲಾಗಿ ಇಡ್ಲಿ ರವೆ, ಇದನ್ನು ಸಹ ಇದ್ರ ಜೊತೆಗೇನೆ ಚೆನ್ನಾಗಿ ತೊಳೆದು ಹಾಕ್ಕೊಂಡಿದ್ದೆ. ಇಲ್ಲಿ 1 ಗ್ಲಾಸು ಉದ್ದಿನ ಬೇಳೆಗೆ 3 ಗ್ಲಾಸ್ ಇಡ್ಲಿ ರವೆ ಸಾಕು ಅಳತೆಯಲ್ಲಿ ಕರೆಕ್ಟಾಗಿ ಹಾಕೋಬೇಕಾದ್ರೆ. ಆದರೆ ನಾನು ಈ ಗಟ್ಟಿ ಅವಲಕ್ಕಿ ಮತ್ತು ಸಬ್ಬಕ್ಕಿ ಎಲ್ಲ ಹಾಕಿರೋದ್ರಿಂದ 4 ಗ್ಲಾಸನ್ನು ನೆನೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲನೂ ಜೊತೆ ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರ್ತೀನಿ. ಮೊದಲಿಗೆ ಸಬ್ಬಕ್ಕಿ ಉದ್ದಿನ ಬೇಳೆಯನ್ನು ಹಾಕ್ಕೊತೀನಿ, ಆಮೇಲೆ ಗಟ್ಟಿ ಅವಲಕ್ಕಿನ, ಆಮೇಲೆ ಈ ಇಡ್ಲಿ ರವೆನೂ ಸಹ ನೀರನ್ನೆಲ್ಲ ಸೋರು ಹಾಕಿ ಸ್ವಲ್ಪನೇ ನೀರು ಹಾಕಿ ಗಟ್ಟಿಗೆ ನುಣ್ಣಿಗೆ ರುಬ್ಬಿ ಇದರೊಳಗಡೆ ಮಿಕ್ಸ್ ಮಾಡಿ ನಂತರ ನಾನು ನಿಮಗೆ ಶೇರ್ ಮಾಡ್ತೀನಿ. ನಾನು ನೋಡಿ ಈ ಇಡ್ಲಿ ರವೆ ತೊಗೊಂಡಿರೋದು ಭಾಗ್ಯಲಕ್ಷ್ಮಿ ಅವ್ರದ್ದು, ತುಂಬ ಚೆನ್ನಾಗಿ ಬರುತ್ತೆ. ನಾನು ಇಡ್ಲಿ ರವೆ ಉಪಯೋಗಿಸ್ಬೇಕಾದ್ರೆ ಇದನ್ನೇ ಉಪಯೋಗಿಸೋದು. ಇದರಲ್ಲಿ ನಾನು ಈ ರೀತಿಯಲ್ಲಿ ಹಾಕಿ, ಅಕ್ಕಿ ಹೇಗೆ ನೆನೆಸ್ತೀವಿ ಅದೇ ರೀತಿ ನಾನು ನೆನೆಸಿ ಚೆನ್ನಾಗಿ ತೊಳೆದು ಇದ್ರ ಜೊತೆಗೆ ಹಾಕಿ ನಂತರ ನಾನು ನಿಮಗೆ ಶೇರ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಇಡ್ಲಿ ರವೆನ ನೆನೆ ಹಾಕಿದ್ನಲ್ಲ, ಅದನ್ನು ಸಹ ನುಣ್ಣಿಗೆ ರುಬ್ಬಿ ನೋಡಿ ಈ ಹದದಲ್ಲಿ ಇಟ್ಕೊಂಡಿದ್ದೀನಿ. ಉಪ್ಪು ಹಾಕಿದ್ದೀನಿ, ಅಂಗೈಯಲ್ಲಿ ಚೆನ್ನಾಗಿ ತಿರುವಿಟ್ಟಿದ್ದೀನಿ. ಈಗ ಹೆಂಗಿದ್ರು ಮಳೆ ಚಳಿ ಉಬ್ಬು ಬರೋಲ್ಲ, ನಾವು ಚೆನ್ನಾಗಿ ತಿರುವಿಡದೆ ಹೋದರೆ. ಈಗ ಉಪ್ಪು ಹಾಕಿಟ್ಟಿದ್ದೀನಿ, ತುಂಬ ಇದೆ. ಅದನ್ನು ಸ್ವಲ್ಪ ಈ ಪಾತ್ರೆಗೂ ಹಾಕ್ಕೊತೀನಿ. ಹಾಕ್ಕೊಂಡು ಇನ್ನು ಮುಚ್ಚಿಟ್ಬಿಟ್ಟು ಬೆಳಗ್ಗೆ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಿನ್ನೆ ನಿಮಗೆ ಇಡ್ಲಿ ಸಂಪಣವನ್ನು ರುಬ್ಬಿ ಉಪ್ಪು ಹಾಕಿ ಎಲ್ಲ ತಿರುವಿ ಮುಚ್ಚಿಟ್ಟಿದ್ದೆ. ಈಗ ನಿಮಗೆ ಅದು ಹೇಗಾಗಿದೆ ಅಂತ ನೋಡೋಣ. ನೋಡಿ ಹೇಗೆ ಉಪ್ಕೊಂಡ್ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ. ಈಗ ಇದರಲ್ಲಿ ಮೃದುವಾದ ಮಲ್ಲಿಗೆ ಇಡ್ಲಿ ತರಹದ ಇಡ್ಲಿಯನ್ನು ಮಾಡೋಣ ಬನ್ನಿ ಸ್ನೇಹಿತರೆ. ಇಡ್ಲಿ ತಟ್ಟೆಗೆ ಎಣ್ಣೆಯನ್ನು ಸವರ್ಕೊಂಡು ನಾನು ಇಡ್ಲಿ ಸಂಪಣವನ್ನು ಬಿಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ತುಪ್ಪ ಇದ್ದರೆ ತುಪ್ಪ ಬೇಕಾದ್ರೂ ಸವರ್ಕೊಂಡು ಸಂಪಣವನ್ನು ಬಿಟ್ಕೋಬೋದು. ಈಗ ನಾನು ಇಡ್ಲಿ ಪಾತ್ರೆಯನ್ನು ಇಟ್ಟಿದ್ದೀನಿ ಸ್ಟವ್ ಮೇಲೆ. ಇದನ್ನು ಇಟ್ಬಿಟ್ಟು ಇಡ್ಲಿ ಬೆಂದ ನಂತರ ನಾನು ನಿಮಗೆ ಶೇರ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಬಿಸಿ ಬಿಸಿ ಇಡ್ಲಿಯನ್ನು ತೆಗೆದಿದ್ದೀನಿ. ಹವೆ ಕಾಣಿಸ್ತಾ ಇದೆ ಹೋಗ್ತಾ ಇರೋದು. ಸ್ವಲ್ಪ ತಣ್ಣಗಾಗಲಿ ನಾನು ಇಡ್ಲಿಯನ್ನು ತೆಗೆದು ಎಷ್ಟು ಮೃದುವಾಗಿ ಮಲ್ಲಿಗೆ ಇಡ್ಲಿ ಥರ ಬಂದಿದೆ ಅನ್ನೋದನ್ನು ನಿಮಗೆ ಶೇರ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ತಣ್ಣಗಾಗಿದೆ. ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡು ಅದಕ್ಕೆ ಸ್ಪೂನನ್ನು ಹಚ್ಚಿಕೊಂಡು ನಂತರ ನಾವು ಇಡ್ಲಿಯನ್ನು ತೆಗೆದ್ರೆ ತುಂಬ ಚೆನ್ನಾಗಿ ಮೃದುವಾದ ನೋಡಿ ಇಡ್ಲಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಮರಳಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಮಾಡೋ ವಿಧಾನದಲ್ಲಿ, ನಾನು ಹಾಕಿರೋ ಪದಾರ್ಥಗಳ ವಿಧಾನದಲ್ಲಿ ನಿಮ್ಮ ಮನೆಯ ಅಳತೆಗೆ ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಬೇಕಾದರೆ 1-3 ದಿವಸ ಸಹ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮಾಡ್ಕೋತೀರಾ ಅಲ್ವಾ? ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಜೈ ಗಣೇಶ.